ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೀಮನ್ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವನಿದ್ದಿದ್ರೆ ಏನಾದರೂ ಹೆಲ್ಪ್ ಆಗಿರೋದು. ಈಗೇನು ಹಣ ಮಾಡೋದು? ನಮಗೀಗ ಬೇರೆ ದಾರಿ ಇಲ್ಲ. 2 ಗ್ಯಾಂಗ್ ಆಗಿ ಸ್ಪ್ಲಿಟ್ ಆಗಲೇಬೇಕು. ಈಗ ತಾನೇ ಜೊತೆಲಿರೋಣ ಅಂತ ಹೇಳ್ದೆ ಅಲ್ಲಣ್ಣ. ಲೈ, ಜೊತೆಲಿದ್ರೆ ಬೇಗ ಕೆಲಸ ಆಗಲ್ಲ ಕಣ್ರೋ. ಇಷ್ಟು ದೊಡ್ಡ ಫಾರೆಸ್ಟಲ್ಲಿ ಆ ಹುಲಿನ ಎಲ್ಲಿ ಅಂತ ಹುಡ್ಕೋದೇಳು. ಆ ಭೀಮ ಇದ್ದಿದ್ರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು. ಇರಲಿ, ಈ ಗಣ್ಣ ನೀವೇ ಇಟ್ಕೊಳ್ಳಿ. ಹಣ ನಿಮ್ಮ ಹತ್ರ ಒಂದೇ ಗಣ್ಣಿರೋದಂತ ಹೇಳಿದ್ರಿ. ಸೇಫ್ಟಿಗಂತ ಇನ್ನೊಂದು ಗನ್ ತಂದಿದ್ದೆ. ಸಿಚುವೇಶನ್ ಹೀಗೆ ಇರುತ್ತಂತ ಹೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಸ್ಪೇರ್ ಗನ್ನ ನಾನು ಯಾವಾಗಲೂ ಜೊತೆಯಲ್ಲೇ ಇಟ್ಕೊಂಡಿರ್ತೀನಿ. ಆದರೆ ಗನ್ ಸಿಕ್ತು ಅಂತ ಸುಮ್ಮನೆ ಫೈರ್ ಮಾಡಬೇಡ. ಆಮೇಲೆ ಗುಂಡಿನ ಶಬ್ದಕ್ಕೆ ಹುಲಿ ಅಲರ್ಟ್ ಆಗುತ್ತೆ. ತಪ್ಸ್ಕೊಂಡೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆಯ್ತಣ್ಣ. ಲೈ, ನೀವಿಬ್ರು ಈ ಕಡೆ ನಡೀರಿ. ಲೈ, ನೀನು ನನ್ನ ಜೊತೆ ನಡೆಯೋ. ಗೋಪಾಲ, ಗೋಪಾಲ ಅಲ್ಲ, ಗನ್ ಗೋಪಾಲ. ಯಾವ್ದೋ ಒಂದು ಇದೆಷ್ಟು ತೋಡ್ಬಿಡು. ಉಂಡೆ ಬದನೆಕಾಯಿ ಬಲ್ಲನ್ ಮಗ ಕಣ ನೀನು. ಅಷ್ಟೊತ್ತಿಂದ ಅಲ್ಲಿ ಕೆತ್ತು ಇಲ್ಲಿ ಕೆತ್ತು ಅಂತ ನನಗೆ ಆರ್ಡರ್ ಮಾಡ್ತೀಯಾ? ನನ್ ಕೈಲಿ ಆಗಲ್ಲ, ನೀನೇ ಕೆತ್ಕೋ. ಗುಪ್ಪು ಕೋಪ ಮಾಡ್ಕೋಬೇಡ ಕಣೋ. ಅವನನ್ನ ಗುಂಡಿ ತೋಡಕ್ ಬಿಟ್ರೆ ಇಲ್ಲಿ ಬೀಲ ತೋಡ್ಬಿಡ್ತಾನೆ. ಅದ್ ನಮ್ಗೆ ವರ್ಕೌಟ್ ಆಗಲ್ಲ ಕಣೋ. ಗುಂಡಿ ದೊಡ್ಡದಾಗಿರ್ಬೇಕು. ಒಂದ್ ಕೆಲ್ಸ ಮಾಡು, ಅವನ್ ಪಾಡ್ಗವನ್ನ ಬಿಟ್ಬಿಡು. ನಮ್ ಕೆಲ್ಸ ನಾವ್ ಮಾಡೋಣ. ಇದ್ದು ಮಾತು ಅಂದ್ರೆ ಅದಕ್ಕೆ ಹೇಳೋದು, ದೊಡ್ಡವರು ಜೊತೆಗಿರ್ಬೇಕು ಅಂತ. ಪಾಪು ಬೇಡ ಕಣ್ರೋ, ಬಂದಿರೋ ಕೆಲ್ಸದ ಕಡೆ ಗಮನ ಕೊಡ್ರೋ. ಅಣ್ಣ, ನಿನಗೇನಾದ್ರು ಕೇಳಿಸ್ತಾ ಇದೆಯಾ? ಕಣ ಗೊಪ್ಪು, ಏನೋ ಸದ್ದಾಗ್ತಾ ಇದೆ. ಅಣ್ಣ, ನನ್ಗೆ ಯಾಕೋ ಹುಲಿ ಅನ್ಸುತ್ತೆ. ಅಯ್ಯೋ, ಗೊಪ್ಪು, ಎಲ್ಲೋ ಆ ಪಾಪು. ಅಯ್ಯಯ್ಯ, ಹುಲಿ ಕತ್ತಗ್ ಬಾಯ ಕಂಡು ಎಳ್ಕೊಂಡು ಹೋಗ್ಬಿಡ್ತಾ ಅಂತ. ಅಯ್ಯೋ ಅಣ್ಣ, ಅವನ ಹತ್ರ ಗನ್ ಇತ್ತು, ನಮ್ಮ ಹತ್ರ ಬೇರೆ ಏನು ಇಲ್ಲ. ಅಯ್ಯೋ ಅಣ್ಣ, ಅಲ್ಲಿ ಇಲ್ಲೇನೋ ಮಾಡ್ತಿದ್ಯಾ? ಏನಿಲ್ಲಣ್ಣ, ಕೆಳಗ್ ಕುತ್ಕೊಂಡು ಗುರಿ ಇಡ್ತಿದ್ದೆ. ನನ್ ಕಾಲು ಯಾಕೋ ಹಿಡ್ಕೋತಿದ್ಯಾ? ಏನಿಲ್ಲಣ್ಣ, ಹುಲಿ ಅಟ್ಯಾಕ್ ಮಾಡಿದ್ರೆ ತಲೆ ಹಿಡ್ಕೊಳುತ್ತಂತೆ, ಅದಕ್ಕೆ ನಿನ್ ಕಾಲು ಇಟ್ಕೊಂಡೆ ಅಣ್ಣ. ಅಯ್ಯೋ ನೀನು ಹೇಳೋ ಮೇಲೆ. ಅಲ್ಲ ಕಣೋ, ನಿನ್ನ ಹತ್ರ ಬಂದೂಕಿದೆ, ನಮ್ಮಿಬ್ರ ಹತ್ರ ಯಾವ ಹತಾರನೂ ಇಲ್ಲ. ನಾವೇ ಒದ್ದಾಡ್ತಿದೀವಿ. ನಾವು ಬಲಿ ಆದ್ರೂ ಪರವಾಗಿಲ್ಲ, ನೀನ್ ಬಚಾವಾಗ್ಬೇಕು ಅಂತಾನ? ಅವೆಲ್ಲ ಆಗೋದಿಲ್ಲ. ಯಾರ ಅದೃಷ್ಟ ಚೆನ್ನಾಗಿರುತ್ತೋ ಅವರೇ ಉಳಿಯೋದು. ಇಲ್ಲೆಲ್ಲೋ ಸದ್ದಾಗ್ತಿದೆಯಲ್ಲೋ.
ಅಳಿ ಅಂದ್ರು ಕಣೋ. ಯಾಕೆ ಮಾವ ಹೆದರಿಕೆ ಆಯ್ತಾ? ಆ ಥರ ಏನಿಲ್ಲ ಅಳಿ, ಅಂದ್ರೆ ಅದು ಇಲ್ಲೇ ಹುಡ್ಕಾಡ್ತಾ ಇದ್ವಲ್ಲ, ಏನೋ ಶಬ್ದ ಆದಾಗಾಯ್ತು, ನೋಡ್ತಾ ನಿಂತಿದ್ವಿ ಅಷ್ಟೇ. ಅಲ್ಲ ಅಳಿ ಅಂದ್ರೆ ನೀವೇನೋ ಅರ್ಧ ಕಿಲೋಮೀಟರ್ ಹೋಗಿ ಬರ್ತೀನಿ ಅಂತ ವಾಪಸ್ ಬಂದ್ಬಿಟ್ರಲ್ಲ, ಯಾಕೆ? ಹೌದು ಮಾವ, ತುಂಬಾ ಬಾಯಾರಿಕೆ ಆಯ್ತು, ನೀರ್ ಬೇಕಿತ್ತು. ಅಷ್ಟೇ ತಾನೇ, ಇರಿ ಚಿಕ್ಕೇಜ್ ಮಾಡ್ರಿ. ಕೊಡು. ಹಿಡ್ಕೊಳ್ಳಿ. ಏಯ್ ಹಾ, ತಾಳಿ ತಾಳಿ. ಇನ್ನೊಂದಿದೆಯಲ್ಲ ಬಾಟಲು? ಇದೆ ಇದೆ ಇದೆ. ಸರಿ ಮಾವ, ನೀವು ಮುಂದುವರ್ಸಿ. ಆಯ್ತು. ಯಜಮಾನ್ರೆ, ಹಾ ಸೀಟಿ ಹೊಡೆಯೋದ್ ಮರಿಬೇಡಿ. ಸರಿ ಸರಿ. ನನ್ಗೆ ಈಗ ಸ್ವಲ್ಪ ಸಮಾಧಾನ ಆಯ್ತು ಕಣ ಗೋಪ. ಹೋಗೋಣ. ಏ ಗೋಪಾಲ, ಹಾ ಬೇಗ ಬೇಗ ತೋಡ. ಏ ಹ್ಮ್ ಹ್ಮ್ ಹುಲಿರಾಯ, ಈಗ್ಲೇ ಬರ್ಬೇಡಪ್ಪ. ಏನಿದು? ಇದು ಧೈರ್ಯ ಬರಕ್ ತಗೊಳ್ಳೋ ಟಾನಿಕ್. ಹೌದಾ? ಅಯ್ಯೋ, ನನಗೂ ಧೈರ್ಯನೇ ಇಲ್ಲ ಕಣ. ಒಂಚೂರು ಕೊಡ ಪ್ಲೀಸ್, ಕೊಡ. ಏಯ್, ಏಯ್, ಸುಮ್ನಿರ. ಏಯ್, ಲೇ, ನಾನು ಅನ್ಕಂಡೆ ರಾತ್ರಿ ಬರೋ ಪರಿಮಳ ಈಗಲೇ ಬರ್ತಾ ಇದೆ, ಇದು ಧೈರ್ಯ ಟಾನಿಕ್ ಅಲ್ಲ ಅಂತ. ಥ್ಯಾಂಕ್ ಯು. ಏ ನಂಗೊಂದ್ ಸ್ವಲ್ಪ ಉಳ್ಸೋ. ಏಯ್ ಏಯ್, ನಂಗೊಂದ್ ಸ್ವಲ್ಪ ಉಳ್ಸೋ ಅಂದ್ರೆ ಯಾರಲ್ಲೇ? ನಾಗೇಂದ್ರಣ್ಣ, ನೀನು ಕುಡಿತಾ ಇದ್ಯಾ? ಏ ಸಾಕೋಣ. ಏಯ್ ಕೊಡ, ಸಾಕೋ. ಧೈರ್ಯ ಜೊತೆಗೆ ಆತ್ಮಸ್ಥೈರ್ಯ ತಂದಿಲ್ವೇನಾ? ಆತ್ಮಸ್ಥೈರ್ಯ ಅಂದ್ರೇನು? ಬೀಜ, ಏಯ್! ಕಡ್ಲೆ ಬೀಜ ಕಣ, ಕಡ್ಲೆ ಬೀಜ. ಅದ್ರ ಹೇಳಿ ಸಾಯಿ. ಅಯ್ಯೋ, ಸೈಡ್ಸ್ ಏನು ತಂದಿಲ್ವೇನೋ? ಏ ಅದೇನು ತಂದಿಲ್ಲ ನಾನು. ಅಯ್ಯ, ಏ, ಗೋಪಾಲ. ಏನಣ್ಣ ನೀನು 4 ಜನಕ್ಕೆ ಹಂಚ್ಕೊಂಡು ಕುಡಿ ಹೋಗ್ತಾನೆ, ಒಬ್ನೇ ಇರ್ಬಿಡ್ತೀಯಾ?